ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ತ್ರೀಯರಿಗೆ ಗೋಪಿಚಂದನ ಧಾರಣೆ ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಬಾರಿ ಈ ವಿಡಿಯೋವನ್ನು ನೋಡೋ ಹಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಗೋಪಿಚಂದನ ಧಾರಣೆ ಶಿವನು ತನ್ನ ಪತ್ನಿ ಪಾರ್ವತಿಗೆ ಹೇಳಿದ ಊರ್ಧ್ವಪುಂಡ್ರದ ಮಹಿಮೆಯನ್ನು ಪದ್ಮಪುರಾಣದ ಉತ್ತರಕಾಂಡದಿಂದ ಆಯ್ದು ಇಲ್ಲಿ ವಿವರಿಸಲಾಗಿದೆ. ಊರ್ಧ್ವಪುಂಡ್ರ ಎಂಬ ಹೆಸರಿನ ಗೋಪಿಚಂದನದಿಂದ ಹಚ್ಚಿಕೊಂಡ ಉದ್ದ ನಾಮದ ಮಧ್ಯದಲ್ಲಿ ಶ್ರೀ ಲಕ್ಷ್ಮಿಯೊಡನೆ ಸಾಕ್ಷಾತ್ ಶ್ರೀಹರಿಯೇ ಕುಳಿತಿರುತ್ತಾನೆ. ಸ್ನಾನ ಮಾಡಿ ಬ್ರಾಹ್ಮಣ ಪುರುಷರು ವಿಷ್ಣುವಿನ ಸ್ಮರಣೆಯೊಂದಿಗೆ 12 ನಾಮಗಳನ್ನು ಧರಿಸಿದವನು ಹಾಗೂ ಕ್ಷತ್ರಿಯರು ಕೂಡ, ವೈಶ್ಯರು, ಕ್ಷತ್ರಿಯರು, ಶೂದ್ರರು, ಸ್ತ್ರೀಯರು ಎಲ್ಲರಿಗೂ ವಿಹಿತ ಕರ್ಮಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಕ್ಷತ್ರಿಯರು 4, ವೈಶ್ಯರು 2 ಹಾಗೂ ಸ್ತ್ರೀಯರು 1 ನಾಮವನ್ನು ಹಣೆಯಲ್ಲಿ ಮತ್ತು ಶೂದ್ರರು ಕೂಡ 1 ಅಥವಾ 3 ನಾಮಗಳನ್ನು ಧರಿಸಬೇಕು ಅಂತ ಹೇಳಿದ್ದಾರೆ. ಈ ಥರ ಧರಿಸಿದವರು ಸರ್ವತೀರ್ಥಗಳಲ್ಲಿ ಮಿಂದಂತೆ, ಸರ್ವ ಯಜ್ಞಗಳಲ್ಲಿಯೂ ದೀಕ್ಷೆ ಪಡೆದಂತೆ. ಇದನ್ನು ಧರಿಸಿ ಮಾಡಿದ ಯಜ್ಞ, ದಾನ, ತಪಸ್ಸು, ಹೋಮ ಎಲ್ಲದಕ್ಕೂ ಅನಂತ ಫಲ. ಶ್ರೀಹರಿಯ ಪಾದದ ಆಕಾರದಲ್ಲಿ ಊರ್ಧ್ವಪುಂಡ್ರವನ್ನು ಧರಿಸಿ ಮಧ್ಯದಲ್ಲಿ ರಂಧ್ರವನ್ನು ಮಾಡಬೇಕು. ಸ್ತ್ರೀಯರು ಸಹ ದಂಡ ಆಕಾರದಲ್ಲಿ ಧರಿಸಬೇಕು. ನಡುವೆ ರಂಧ್ರ ಮಾಡದಿದ್ದರೆ, ಅಂದರೆ ಒದ್ದ ಬಟ್ಟೆಯಿಂದವೋ ಅಥವಾ ನೀರಿನಿಂದವೋ ರಂಧ್ರ ಮಾಡದಿದ್ದರೆ ಅದು ನಾಯಿಯ ಪಾದ ಅಂತ ಎಣಿಸಿಕೊಳ್ಳುತ್ತದೆ. ಆದ್ದರಿಂದ ಹಣೆಯ ಮೇಲೆ ಗೋಪಿಚಂದನದಿಂದ ಜಲವನ್ನು ಸೇರಿಸಿ ನಾಮವನ್ನು ಬರೆದು ನೀರು ಅಥವಾ ಬಟ್ಟೆಯಿಂದ ಮಧ್ಯ ರಂಧ್ರ ಮಾಡಿ ಪುಣ್ಯಕ್ಷೇತ್ರಗಳ ಮೃತ್ತಿಗೆ ಅಥವಾ ತುಳಸಿ ಗಿಡದ ಬುಡದ ಮೃತ್ತಿಗೆಯಿಂದ ವಿಷ್ಣು ಪಾದೋದಕವನ್ನು ಬೆರೆಸಿ ಇತರ ಅಂಗಗಳಲ್ಲಿ 12 ನಾಮಗಳನ್ನು ಪುರುಷರು ಧರಿಸಬೇಕು. ಸ್ತ್ರೀಯರು 1 ನಾಮವನ್ನು ಧರಿಸಬೇಕು. ಗೋಪಿಚಂದನದಲ್ಲಿ ಎಷ್ಟು ಭಗವತ್ ರೂಪಗಳು ಇದೆ ಅಂತ ಮೊದಲು ತಿಳಿದುಕೊಂಡು ಅದನ್ನು ಎಲ್ಲಿ ಹಚ್ಚಬೇಕು ಎಂಬುದನ್ನು ಸ್ತ್ರೀಯರಿಗಾಗಿ ಇಲ್ಲಿ ವಿವರ ಮಾಡುತ್ತೀನಿ. ಗೋಪಿಚಂದನ ಪಾಪಜ್ಞ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮುಕ್ತಿತೋ ಭವ ಎಂಬ ಉಕ್ತಿಯಂತೆ ಗೋಪಿಚಂದನವು ಪರಮಾತ್ಮನ ಅಪ್ರಾಕೃತ ಶರೀರದಿಂದ ಉದ್ಭವವಾದದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅಂದರೆ ಅದು ಪರಮಾತ್ಮನ ಸ್ವರೂಪವೇ ಆಗಿದೆ ಎಂದು ಈ ಮಂತ್ರದಲ್ಲಿ ಹೇಳಲಾಗಿದೆ. ಇಲ್ಲಿ ಇನ್ನಿತರ ಭಗವತ್ ರೂಪಗಳು ಅಂತ ಉಲ್ಲೇಖ ಇಲ್ಲ. ಅಂದರೆ ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಇದರಲ್ಲಿ ಮೂಲತಃ ಭಗವಂತನ ಮೂಲ ರೂಪವಾದ ವಿಷ್ಣು ರೂಪ ಇದೆ. ಆದರೂ ಅದರಲ್ಲಿ ಇರುವ ಭಗವದ್ ರೂಪಗಳು, ಅಂದರೆ ನಾವು ದಿನನಿತ್ಯ ಗೋಪಿಚಂದನ ಹಚ್ಚಿಕೊಳ್ಳುವಾಗ ಕೇಶವಾದಿ 24 ನಾಮಗಳನ್ನು ಏನು ಹೇಳುತ್ತೇವೋ ಅದೇ ಗೋಪಿಚಂದನದಲ್ಲಿರುವ ಭಗವತ್ ರೂಪಗಳು. ನೀರಿನಲ್ಲಿ ಹಾಕಿ ನಾವು ತೆಗೆದುಕೊಳ್ಳುವಾಗ ಗಂಗಾಜನಕ ತ್ರಿವಿಕ್ರಮ ರೂಪ ಇದೆ. ಅದರಲ್ಲಿ ಅಭಿಮಂತ್ರಣ ಮಾಡಿ ಹಚ್ಚಿಕೊಳ್ಳುವಾಗ ನರಸಿಂಹ ರೂಪ ಇರುತ್ತದೆ. ಬೆರಳಿನಿಂದ ತೆಗೆದುಕೊಳ್ಳುವಾಗ ವಾಸುದೇವ ರೂಪ ಇರುತ್ತದೆ. ಯಾಕೆ ಅಂದರೆ ನಾವು ಗೋಪಿಚಂದನ ಹಚ್ಚಿಕೊಳ್ಳುವಾಗ ಶುಕ್ಲ ಪಕ್ಷದಲ್ಲಿ ಕೇಶವಾಯ ನಮಃದಿಂದ ದಾಮೋದರಾಯ ನಮಃವರೆಗೆ ನಾಮಗಳನ್ನು ಹೇಳುತ್ತಾ ಹಾಗೂ ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣಾಯ ನಮಃದಿಂದ ಶ್ರೀಕೃಷ್ಣಾಯ ನಮಃವರೆಗೂ ನಾಮಗಳನ್ನು, ಭಗವಂತನ ನಾಮಗಳನ್ನು ಹೇಳುತ್ತಾ ಹಚ್ಚಿಕೊಳ್ಳಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಮ್ಮ ದೇಹದಲ್ಲಿರುವ ಆ ಭಗವತ್ ರೂಪಗಳೊಡನೆ ಐಕ್ಯ ಚಿಂತನೆ ಮಾಡುತ್ತಾ ನಾವು ಹಚ್ಚಿಕೊಳ್ಳಬೇಕು. ಸ್ತ್ರೀಯರಿಗೆ ಗೋಪಿಚಂದನ ಧಾರಣೆ ವಿಧಾನ ಹೇಗೆಂದರೆ, ಕೇಶವಾದಿ ನಾಮತ್ರಯಗಳಿಂದ ಆಚಮನವನ್ನು ಮಾಡಿ ಗೋಪಿಚಂದನವನ್ನು ಎಡಗೈ ಹೆಬ್ಬಟ್ಟು ಮತ್ತು ತರ್ಜನಿ ಬೆರಳು, ಅಂದರೆ ಎಡಗೈ ಹೆಬ್ಬಟ್ಟು ಕಟ್ಟೆಬೆಟ್ಟು ಅಂತಾರಲ್ಲ ಅದನ್ನು ಮತ್ತು ತೋರು ಬೆರಳು ಅದರ ಮಧ್ಯದಲ್ಲಿ ಸ್ವಲ್ಪ
ಅರಿಶಿನ ಕುಂಕುಮ ಹಾಕಿ ಗೋಪಿಚಂದನವನ್ನು ತೆಗೆದು ನೀರು ಹಾಕಿ ಗೋಪಿಚಂದನವನ್ನು ತೆಗೆದು, ಕೆಲವರು ಗೋಪಿಚಂದನ ಗದೆ ಮತ್ತು ನಾರಾಯಣ ಮುದ್ರೆ ಹಚ್ಚಿಕೊಂಡ ಮೇಲೆ ಅರಿಶಿನ ಕುಂಕುಮ ಹಚ್ಚಿಕೊಳ್ಳುತ್ತಾರೆ. ಕೆಲವರು ಅರಿಶಿನ ಕುಂಕುಮ ಹಾಕಿ ಗೋಪಿಚಂದನನ ಜೊತೆಗೆ ತೆಗೆದು ಹಚ್ಚಿಕೊಳ್ಳುತ್ತಾರೆ. ಇದು ಅವರವರ ಪದ್ಧತಿ. ಮೊದಲು ಬೆಟ್ಟಿನಿಂದ ನಾವು ಹಣೆಗೆ ಉದ್ದವಾದ ತಿಲಕದಂತೆ ನಾಮವನ್ನು ಹಚ್ಚಿಕೊಂಡು ನಂತರ ಕುತ್ತಿಗೆಗೆ, ಹೊಕ್ಕಳಿಗೆ, ಬೆನ್ನುಹುರಿಗೆ, ಬಲಮುಂಗೈ ಮೇಲೆ, ಎಡಮುಂಗೈ ಮೇಲೆ ಹಚ್ಚಿಕೊಳ್ಳಬೇಕು. ಕೆಲವರು ಹಣೆಗೆ, ಕುತ್ತಿಗೆಗೆ, ಬೆನ್ನುಹುರಿಗೆಗೆ ಮಾತ್ರ ಹಚ್ಚಿಕೊಳ್ಳುತ್ತಾರೆ. ಕೆಲವರು ಪಂಚಮುದ್ರೆಯನ್ನು ಹಚ್ಚಿಕೊಳ್ಳುತ್ತಾರೆ. ಅವರವರ ಗುರುಗಳು ಹೇಳಿದ ಪ್ರಕಾರ ನೀವು ನಾಮ ಮುದ್ರೆಯನ್ನು, ನಾಮ ಅಂತೂ ಒಂದೇ ನಾಮ ಹಣೆಗೆ ಮಾತ್ರ ಸ್ತ್ರೀಯರಿಗೆ, ಗದಾ ಮುದ್ರೆ ಎಲ್ಲಿ ಅಂಬೋದು ಅವರವರ ಗುರುಗಳ ಪ್ರಕಾರ ನೀವು ದಯವಿಟ್ಟು ಮಾಡಿ. ಏಕೆಂದರೆ ನಮ್ಮ ಗುರುಗಳು ಹೀಗಂದಿದ್ದಾರೆ, ಅವರು ಹೀಗಂದಿದ್ದಾರೆ, ಇವು ತುಂಬ ಪ್ರಶ್ನೆ ಬರ್ತಾ ಇದೆ. ಅದರಿಂದ ಅವರವರ ಗುರುಗಳ ಹೇಳಿದ ಪ್ರಕಾರ ನೀವು ಮುದ್ರೆಗಳನ್ನು ಹಾಕಿಕೊಳ್ಳಬಹುದು. ಶಂಖ, ಚಕ್ರ, ಊರ್ಧ್ವಪುಂಡ್ರ ಮೊದಲಾದ ಚಿಹ್ನೆಗಳಿಂದ ಭಗವಂತನ ದಾಸ ನಾನೆಂಬುದನ್ನು ತೋರಿಸಿಕೊಳ್ಳಬೇಕು. ಸಕಲ ದೇವತೆಗಳಿಗೆ ಉತ್ತಮನಾಗಿರುವ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಬೇಕು. ನಂತರ ದೇವರಿಗಾಗಿ ತಾನು ಮಾಡುವ ಅಡಿಗೆ ಮೊದಲಾದ ಕರ್ಮಗಳಲ್ಲಿ ನಾವು ತೊಡಗಬೇಕು. ಪುಂಡ್ರದ ವಿಷಯದಲ್ಲಿ ವಿಷ್ಣು ರಹಸ್ಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳುತ್ತದೆ. ಗೋಪಿಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸಬೇಕು. ಇದು ಮಹಿಳೆಯರ ಸನಾತನವಾದ ಧರ್ಮ. ಈ ಧರ್ಮದ ಪಾಲನೆಯಿಂದ ಮಹಿಳೆ ಸೌಭಾಗ್ಯವತಿಯಾಗುತ್ತಾಳೆ. ಗೋಪಿಚಂದನವನ್ನು ಧರಿಸಿ ಸತ್ಕರ್ಮಗಳನ್ನು ಆಚರಿಸಿದರೆ ಅತಿ ಸಣ್ಣ ಕರ್ಮವು ಪರಿಪೂರ್ಣ ಫಲವಾಗುತ್ತದೆ, ಹೆಚ್ಚಿನ ಫಲವನ್ನು ತಂದುಕೊಡುತ್ತದೆ. ಪುಂಡ್ರ ಧರಿಸದೆ ಎಷ್ಟೇ ದೊಡ್ಡದಾದ ಕರ್ಮಗಳನ್ನು ಮಾಡಿದರೂ ಅದನ್ನು ಹರಿಯು ಸ್ವೀಕರಿಸಲಾರ. ಬ್ರಹ್ಮರಾಕ್ಷಸರು ಆ ಪುಣ್ಯಕರ್ಮವನ್ನು ಅಪಹರಿಸುತ್ತಾರೆ. ಹೀಗಾಗಿ ಯಾವ ಫಲವೂ ದೊರೆಯುವುದಿಲ್ಲ, ಅಲ್ಲದೆ ಅನರ್ಥವೂ ಬರ್ತದೆ. ಇದು ನಿಶ್ಚಯ. ವಿಹಿತವಾದ ಕಾಲದಲ್ಲಿ ತಮ್ಮ ತಮ್ಮ ಮಠದ ಗುರುಗಳ ಹತ್ತಿರ ಹೋಗಿ ತಪ್ತ ಮುದ್ರೆಯನ್ನು ಸ್ವೀಕರಿಸಬೇಕು. ಇದರಿಂದ ಗಾತ್ರ ಶುದ್ಧಿಯಾಗುತ್ತದೆ, ಅಂದರೆ ದೇಹ. ಸುಮಂಗಲಿಯರು ಕೇವಲ ಗೋಪಿಚಂದನವನ್ನು ಧರಿಸಬಾರದು. ಗೋಪಿಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸಿ ಅದರ ಮೇಲೆ ಕುಂಕುಮವನ್ನು ಧರಿಸಬೇಕು. ವಿಧವೆಯರು ಕೇವಲ ಗೋಪಿಚಂದನವನ್ನು ಧರಿಸಬೇಕು, ಕುಂಕುಮವನ್ನು ಧರಿಸಬಾರದು. ಈ ನಿಯಮಗಳನ್ನು ಪಾಲಿಸಬೇಕು. ಶಚಿ ಮೊದಲಾದ ದೇವಸ್ತ್ರೀಯರು ಕೂಡ ಶುದ್ಧ ಮನಸ್ಕಾರಕ್ಕಾಗಿ ಗೋಪಿಚಂದನವನ್ನು ಧರಿಸಿ ಪುಂಡ್ರದಿಂದಲೇ ಅವರವರ ಪತಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಗೋಪಿಚಂದನವನ್ನು ಧರಿಸುವುದರಿಂದಲೇ ಅವರಿಗೆ ತಮ್ಮ ತಮ್ಮ ಪತಿಗಳ ವಿಯೋಗ ಎಂದೆಂದಿಗೂ ಆಗುವುದಿಲ್ಲ. ಆದ್ದರಿಂದ ಪುಂಡ್ರಾಧಾರಣೆ ಮಹಿಳೆಯರಿಗೆ ಅತ್ಯಂತ ಅನಿವಾರ್ಯ. ಪುಂಡ್ರಾಧಾರಣೆಗೆ ವಿಹಿತವಾದ ಮೃತ್ತಿಗೆಗಳಲ್ಲಿ ಅತಿ ಪ್ರಶಸ್ತವಾದದ್ದು ಗೋಪಿಚಂದನ. ಅದು ಗೋಪಿಚಂದನ ಇಲ್ಲ, ನಮಗೆ ಸಿಗಲಿಲ್ಲ, ಏನು ಮಾಡೋದು ಅಂತ ಇದ್ದರೆ, ಅದು ಸಿಗದಿದ್ದ ಪಕ್ಷದಲ್ಲಿ ತುಳಸಿ ವನ, ಶ್ರೀರಂಗ, ಶ್ರೀಕೂರ್ಮ, ಸಿಂಹಾದ್ರಿ, ಪ್ರಯಾಗ, ಶ್ರೀಮುಷ್ಣ ಮೊದಲಾದ ವಿಷ್ಣು ಕ್ಷೇತ್ರಗಳಲ್ಲಿ ಶುದ್ಧವಾದ ಮೃತ್ತಿಕೆಯನ್ನು ತೆಗೆದು ಅದನ್ನು ನಾವು ಬಳಸಬಹುದು. ಇದರ ಹೊರತು ಬೇರೆ ದ್ರವ್ಯಗಳಿಂದ ಸರ್ವದಾ ಪುಂಡ್ರಾಧಾರಣೆ ಮಾಡಬಾರದು. ಗೋಪಿಚಂದನವನ್ನು ಎಡಗೈ ಹೆಬ್ಬೆರಳಿನ ಎರಡನೆಯ ಮಣಿಗಟ್ಟಿನ ಪಕ್ಕದಲ್ಲಿ ತೆಗೆದು ಮುದ್ರೆಯನ್ನು ಹಾಕಿಕೊಳ್ಳಬೇಕು. ಶುದ್ಧವಾದ ಮಡಿಬಟ್ಟೆಯನ್ನು ಹಾಕಿಕೊಂಡು ಉಟ್ಟುಕೊಂಡು ಆಚಮನವನ್ನು ಮಾಡಿ ಗೋಪಿಚಂದನ ಧರಿಸಬೇಕು. ಹಣೆಯಲ್ಲಿರುವ ಊರ್ಧ್ವಪುಂಡ್ರ ಮಧ್ಯದಲ್ಲಿ ರಂಧ್ರ ಇರಬೇಕು. ಈ ರಂಧ್ರವೇ ಶ್ರೀಕೃಷ್ಣದೇವನ ಮನೆ ಅಂತ ಎಣಿಸುತ್ತದೆ. ಸ್ತ್ರೀಯರು ಆ ರಂಧ್ರದ ಮಧ್ಯದಲ್ಲಿ ಅರಿಶಿನ ಬೇರಿನಿಂದ ಮಾಡಿದ ಅರಿಶಿನ ಪುಡಿಯಿಂದ ಮೇಲ್ಮುಖವಾಡವಾಗಿ ರೇಖೆಯನ್ನು ಬರೆದು ಆ ರೇಖೆಯ ಮೇಲೆ ನಾವು ಕುಂಕುಮವನ್ನು, ಅಂದರೆ ಆ ರೇಖೆಯೇ ಲಕ್ಷ್ಮೀದೇವಿಯ ಎಂದು ತಿಳಿಯಬೇಕು. ಊರ್ಧ್ವಪುಂಡ್ರವನ್ನು ಗೋಪಿಚಂದನದಿಂದಲೇ ಸ್ತ್ರೀಯರು ಧರಿಸಬೇಕು. ಆ ಊರ್ಧ್ವಪುಂಡ್ರದ ಮಧ್ಯದಲ್ಲಿ ಬ್ರಾಹ್ಮಣ ಸ್ತ್ರೀಯರು ಅರಿಶಿನ ಪುಡಿಯನ್ನು, ಕ್ಷತ್ರಿಯ ಸ್ತ್ರೀಯರು ಕಸ್ತೂರಿಯನ್ನು, ವೈಶ್ಯ ಸ್ತ್ರೀಯರು ಗಂಧವನ್ನು ಧರಿಸಬೇಕು. ಇದು
ಸ್ಮೃತಿ ಮುಕ್ತಾವಳಿ ಎಂಬ ಗ್ರಂಥದಲ್ಲಿ ಕೂಡ ಉಲ್ಲೇಖ ಇದೆ, ಬರೆದಿದೆ. ಗೋಪಿಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸಬೇಕು. ಅದರ ಮಧ್ಯದ ಭಾಗ ಶ್ರೀಕೃಷ್ಣನ ಮನೆ ಎಂದು ಭಾವಿಸಿ ಅಲ್ಲಿ ಕುಂಕುಮದಿಂದ ಊರ್ಧ್ವಪುಂಡ್ರ ಧರಿಸಬೇಕು. ಈ ಕುಂಕುಮವೇ ಲಕ್ಷ್ಮೀದೇವಿ ಎಂದು ನಾವು ಚಿಂತಿಸಬೇಕು. ಹೀಗೆ ಶ್ರೀಕೃಷ್ಣನ ಮನೆಯಲ್ಲಿ ರಮಾದೇವಿ ನಿತ್ಯ ವಿಯೋಗಿನಿಯಾಗಿ ಇರುತ್ತಾಳೆಂದು ಅನುಸಂಧಾನ ಇರಬೇಕು. ಕುಂಕುಮವನ್ನು ಧರಿಸುವಾಗ ಈ ಕುಂಕುಮವನ್ನು ಧರಿಸುವ ಸೌಭಾಗ್ಯ ಕೊನೆಯವರೆಗೆ ನನಗೆ ಇರಲಿ ಎಂದು ಚಿಂತಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ರಮಾಂ ಅಪರ್ಣಾಂ ಗಾಯತ್ರೀಂ ಸಾವಿತ್ರೀಂ ಅಪ್ಯರುಂಧತಿಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ. ಅಂದರೆ ಲಕ್ಷ್ಮೀದೇವಿ, ಸರಸ್ವತಿ ದೇವಿ, ಉಮಾದೇವಿ, ಪಾರ್ವತಿದೇವಿ, ಸಾವಿತ್ರಿ, ಅರುಂಧತಿ ಇವರೆಲ್ಲ ಸೌಭಾಗ್ಯವನ್ನು ಪಡೆದವರು. ಇವರ ಸೌಭಾಗ್ಯ ನಿತ್ಯವಾದದ್ದು. ಸೌಭಾಗ್ಯವನ್ನು ನೀಡುವ ಸಾಮರ್ಥ್ಯವೂ ಇವರಿಗೆ ಇದೆ. ಇವರನ್ನು ನಾನು ಸ್ಮರಿಸಿ ಕುಂಕುಮವನ್ನು ಧರಿಸುತ್ತೇನೆ ಎಂದು ಸ್ಮರಿಸುತ್ತಾ ಕುಂಕುಮವನ್ನು ಧರಿಸಬೇಕು. ಗೋಪಿಚಂದನವನ್ನು ಧರಿಸಿದ ಮೇಲೆ ಕುಂಕುಮವನ್ನು ಧರಿಸುವುದಕ್ಕಿಂತ ಮುಂಚೆ ಅಲ್ಲಿ ಗದಾಮುದ್ರೆಯನ್ನು ಗೋಪಿಚಂದನದಿಂದ ಧರಿಸಬೇಕು. ಪುರುಷರಾಗಲಿ ಸ್ತ್ರೀಯಾಗಲಿ ಮನ ಬಂದಂತೆ ಪುಂಡ್ರಗಳನ್ನು ಮುದ್ರೆಗಳನ್ನು ಧರಿಸಬಾರದು. ಅವರವರಿಗೆ ವಿಹಿತವಾದಂತೆಯೇ ಧರಿಸಬೇಕು. ವಿಧವೆಯರು ಕೂಡ ಹಣೆಯ ಮೇಲೆ ಗೋಪಿಚಂದನವನ್ನು ಧರಿಸಿ ಅದರ ಮೇಲೆ ಅಂಗಾರವನ್ನು ಧರಿಸಬೇಕು. ಕುಂಕುಮವನ್ನು ಧರಿಸಬಾರದು. ಈ ನಿಯಮವನ್ನು ಖಂಡಿತವಾಗಿ ಎಲ್ಲರೂ ಪಾಲಿಸಬೇಕು. ಸುವಾಸಿನಿಯರಾದ ಮಹಿಳೆಯರು ಹಣೆಯ ಮೇಲೆ ಒಂದು ಪುಂಡ್ರ, ಅದರ ಮೇಲೆ ಗದಾಮುದ್ರೆ, ಅದರ ಮೇಲೆ ನಾರಾಯಣ ಮುದ್ರೆ ಧರಿಸಬೇಕು. ಹೀಗೆ ಧರಿಸುವುದರಿಂದ ಅವಳ ಧರ್ಮಗಳು ಸಫಲವಾಗುತ್ತವೆ. ವೀಕ್ಷಕರೇ, ನೀವು ಈ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ. ಇದರ ಹಿಂದೆ ಇರುವ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯಿರಿ ಮತ್ತು ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಎಲ್ಲರಿಗೂ ತಲುಪಿಸಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆಯಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹರೇ ಶ್ರೀನಿವಾಸ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.